ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಇವತ್ತು ವೆರೈಟೀಸ್ ಸ್ಯಾರೀಸ್ಗಳನ್ನ ನಾನು ತಂದಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ಅಂತಾನೆ ತರಿಸಿರೋದು. ಹಾಗಾಗಿ ಇವತ್ತು ನನ್ನ ಹತ್ರ ಇರುವಂಥ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತೀನಿ. ಕಲರ್ಸ್ ಕೂಡ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಆ ಸ್ಯಾರಿನ ನನಗೆ ಸ್ಕ್ರೀನ್ಶಾಟ್ ಮಾಡಿ ನನಗೆ ವಾಟ್ಸಪ್ ಮಾಡ್ಬೋದು. ಈಗ ತೋರಿಸ್ತೀನಿ, ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ. ಮತ್ತು ಈ ಸೀರೆನೂ ಕೂಡ ನಾನು ಇದೇ ಸೇಮ್ ಸ್ಯಾರಿನ ನಾನು ಇವತ್ತು ವೇರ್ ಮಾಡಿದ್ದೀನಿ. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ನಂಬಿಕೆನ ಯಾರ ಮೇಲೂ ಇಡಬಾರ್ದು ಅಂತ ಅನ್ಸುತ್ತೆ. ನಂಬಿಕೆ ಇಟ್ಟು ನಾವು ಸ್ಯಾರಿಗಳನ್ನ ಕಳಿಸ್ಕೊಡ್ತೀವಿ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಜಾರಾಗುತ್ತೆ. ಹಾಗೆ ಇಲ್ಲಿ ಕಷ್ಟಪಡೋದು ಯಾರಿಗೂ ಗೊತ್ತಿಲ್ಲ. ಅಯ್ಯೋ ಇವ್ರಿಗೇನಪ್ಪ ಸಿಕ್ಕಾಬಟ್ಟೆ ಬಿಸ್ನೆಸ್ ಇದೆ ಅನ್ಕೋತಾರೆ. ನನ್ನ ಕಷ್ಟ ನನ್ನ ಕಣ್ಣಲ್ಲಿದೆ. ಒಳ್ಳೊಳ್ಳೆ ಸ್ಯಾರಿಗಳನ್ನ ತರಿಸಿದ್ದೀನಿ. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲರೂ ಅನ್ಕೋಬೋದು, ಕೆಲವ್ರು ಅನ್ಕೋಬೋದು ಇವ್ರ ಹತ್ರ ಸ್ವಲ್ಪ ರೈಟ್ ಜಾಸ್ತಿ ಇದೆ ಅಂತ. ನಾನು ಹಾಗೆಲ್ಲ ಸಿಕ್ಕಾಬಿಟ್ಟೆ ರೈಟ್ ಇಟ್ಕೊಂಡು ಈ ಥರದ್ದೆಲ್ಲ ಏನು ಮಾಡಲ್ಲ. ಯಾಕಂದರೆ ಸ್ಯಾರಿ ಕ್ವಾಲಿಟಿ, ನಾನು ಕ್ವಾಲಿಟಿ ನೋಡಿ ಸ್ಯಾರಿಗಳನ್ನ ತೊಗೊಂಡು ಬರ್ತೀನಿ. ಪ್ರತಿಯೊಬ್ಬರು ನನ್ನ ಹತ್ರ ಪರ್ಚೇಸ್ ಮಾಡಿರೋರೆಲ್ಲರೂ ಕೂಡ ತುಂಬ ಜನ ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಇವಾಗ ಪ್ರೆಸೆಂಟು ನನ್ನ ಹತ್ರ ಇರುವಂಥ ಕಲರ್ಸ್ ಸ್ಯಾರಿನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ಸೆಲೆಕ್ಷನ್ ಆಗುತ್ತೆ ನನಗೆ ಸ್ಕ್ರೀನ್ಶಾಟ್ ಮಾಡಿ ನನಗೆ ವಾಟ್ಸಪ್ ಮಾಡಿ. ಈಗ ಪ್ರೆಸೆಂಟ್ ನನ್ನ ಹತ್ರ ಯಾವ್ಯಾವ ಸ್ಯಾರಿಗಳಿದೆ ಅದನ್ನೆಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ ಅದನ್ನ ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸ್ಕೊಡಿ. ಯಾರು ಪರ್ಚೇಸ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ 300 ರೂಪಾಯಿ ನಾನು ಡಿಸ್ಕೌಂಟ್ನ ಕೊಡ್ತಾ ಇದ್ದೀನಿ. ನಿಮಗೆ ನಾನು ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಕಳಿಸ್ತೀನಿ ಇದ್ರ ರೈಟು ಅದು ಡಿಸ್ಕೌಂಟ್ ಬಿಟ್ಟು ನಾನು ನಿಮಗೆ ಕಳಿಸ್ಕೊಡೋದು. ಹಾಗಾಗಿ ಇವತ್ತು ಕೂಡ ಆಫರ್ ಇದೆ. ನಿಮಗೆ ಯಾವ್ಯಾವ ಸ್ಯಾರಿ ಬೇಕು ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೋದು. ಈ ಸ್ಯಾರಿ ನೋಡಿ, ಇದರಲ್ಲೂ ಕೂಡ ಆಫ್ ಆ್ಯಂಡ್ ಆಫು ಕಲರ್ಸ್ ಇದೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೋದು. ಇದಕ್ಕೂ ಅಷ್ಟೇ, ಇದು ನಿಮಗೆ 1500ಗೆ ಸಿಗುತ್ತೆ ಈ ಸ್ಯಾರಿ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ಸ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸ್ಬೋದು. ಇದು ಆಫರ್ ಹೋಗೇನೆ ನಿಮಗೆ 1500ಗೆ ಸಿಗ್ತಾ ಇದೆ ಈ ಸ್ಯಾರಿ. ಇದರಲ್ಲಿ ಇಷ್ಟು ಕಲರ್ಸ್ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾಕೆ ಬೇಜಾರು ಮಾಡ್ಕೊಂಡೆ ಅಂದ್ಕೊಂಡ್ರಾ? ನಂಬಿಕೆ ಇಟ್ಟು ತುಂಬ ದಿನದಿಂದ ಸ್ಯಾರೀಸ್ಗಳನ್ನ ತೊಗೊತಿದ್ದಾರೆ ಅಂತ ಹೇಳಿ ನಂಬಿಕೆ ಇಟ್ಟು ನಾನು ಒಂದಿಬ್ರಿಗೆ ಸ್ಯಾರೀಸ್ಗಳನ್ನ ಕಳಿಸ್ಕೊಟ್ಟೆ. ಕಳಿಸ್ಕೊಟ್ಮೇಲೆ ಯಾವುದೇ ರೀತಿ ತೊಗೊಳ್ಳೋವ್ರಿಗೂ ತುಂಬ ಚೆನ್ನಾಗಿದ್ರು. ತೊಗೊಂಡಾದಮೇಲೆ ಯಾವುದೇ ರೀತಿ ರಿಪ್ಲೈ ಕೊಡ್ತಾ ಇಲ್ಲ. ಸ್ಯಾರಿ ಹೋಯ್ತು, ನನ್ನ ದುಡ್ಡು ಹೋಯ್ತು ಅಂತ ನಾನು ಚಿಂತೆ ಮಾಡ್ತಾ ಇಲ್ಲ. ನನಗೆ ಬೇಜಾರಾಗಿದ್ದು ಏನಿದು ನಂಬಿಕೆ ಎಲ್ಲಿಡ್ತೀವಿ ಅಲ್ಲೇ ನಮಗೆ ಮೋಸ ಆಗ್ತಿದೆಯಲ್ಲ ಅಂತ ಬೇಜಾರಾಗ್ತಿದೆ. ದುಡ್ಡು ಬಗ್ಗೆ ಎಲ್ಲ ಚಿಂತೆ ಮಾಡಲ್ಲ, ಯಾಕೆಂದರೆ ದುಡ್ಡು ಹೋಗುತ್ತೆ ಬರುತ್ತೆ. ಬಟ್ ನಂಬಿಕೆ ಇದೆಯಲ್ಲ ಅದೇನೋ ಗೊತ್ತಿಲ್ಲ, ಅಷ್ಟು ಇದಾಗಿ ನಂಬ್ಕೊಂಡ್ಬಿಡ್ತೀವಿ ಜನರನ್ನ. ನಾನು ಕೆಲವೊಂದು ವಿಷಯದಲ್ಲಿ ಹೇಳಲ್ವಾ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫ್ರೆಂಡ್ಸು ಅಂತ ಬಂದು ಅವರು ಕೂಡ ನಮಗೆ ತುಂಬ ಮೋಸ ಮಾಡಿದ್ರು. ಇರಲಿ, ಭಗವಂತ ಇದ್ದಾನೆ ಅಷ್ಟೇ. 2ರಷ್ಟು ಕೊಟ್ಟೇ ಕೊಡ್ತಾನೆ, ಎಲ್ಲಿ ಹೋಗುತ್ತೆ ಅಲ್ಲಿ ಕೊಡ್ತಾನೆ. ಇವತ್ತು ನೋಡಿ ಸ್ಯಾರಿನ ತೊಗೊಂಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಒಂದಿಬ್ಬರು ನನಗೆ ಮೋಸನ ಮಾಡಿದ್ರು. ಪರವಾಗಿಲ್ಲ, ದೇವ್ರು ನೋಡ್ಕೋತಾನೆ ಅಷ್ಟೇ. ಇದೂ ಅಷ್ಟೇ. ಅದಕ್ಕೆ ಇನ್ಮೇಲೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಸ್ಯಾರಿನ ಕಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಇನ್ಮೇಲೆ 1 ರೂಪಾಯಿ ಕೂಡ ನಾನು ಇದು ಮಾಡಲ್ಲ, ನಂಬಿಕೆ ಇಡಲ್ಲ. ಅಷ್ಟು ಅಂದರೆ ನನಗೆ ಜೊತೆಲಿದ್ದವರು ಒಂಥರ ಪಾಠ ಕಳಿಸಿದ್ರು, ಅದೊಂದು ಅನುಭವ. ಇವತ್ತು ನಾನು ಈ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ 2-3 ಥರ ನನಗೆ ಅನುಭವ ಆಯಿತು. ನಂಬಿಕೆ ಅನ್ನೋದು ಯಾರ ಮೇಲೆ ಇಡಬಾರ್ದು ಅನ್ನೋದೇ ಏನೋ ತುಂಬ ದಿನದಿಂದ ತುಂಬ ತಿಂಗಳುಗಳಿಂದ ತೊಗೊತಿದ್ದಾರಲ್ಲ ಅಂತ ನಂಬಿಕೆ ಇಟ್ಟು ಸ್ಯಾರಿಗಳನ್ನ ಕಳಿಸ್ಕೊಟ್ವಿ. ಬಟ್ ಅವರು ಪರವಾಗಿಲ್ಲ, 2 ದಿನ ಚೆನ್ನಾಗಿಲ್ಲಿ ಉಟ್ಕೊಂಡು. ಇದು ಅಷ್ಟೇ ನೋಡಿ, ಇದರಲ್ಲೂ ಕಲರ್ಸ್ ಯಾವ್ಯಾವ ಕಲರ್ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ಈ ಸ್ಯಾರಿನ ಯಾರು ಪರ್ಚೇಸ್ ಮಾಡ್ತಾರೆ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ ನಿಮಗೆ 200 ರೂಪೀಸು ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.
ಇಷ್ಟು ಕಲರ್ಸ್ ಇದೆ. ಪ್ರೆಸೆಂಟ್ ನನ್ನ ಹತ್ರ ಯಾವ್ಯಾವ ಸ್ಯಾರಿ ಇದೆ ಪ್ರತಿಯೊಂದನ್ನು ಕೂಡ ನಾನು ತೋರಿಸ್ತೀನಿ. ಯಾವುದು ಏನು ಇಟ್ಕೊಳ್ಳಲ್ಲ. ಇದು ಆಲ್ರೆಡಿ ಆಫರ್ ಪ್ರೈಸಲ್ಲೇ ಇದೆ ಸ್ಯಾರಿ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇರ್ತಾರೆ ಅಂತಾರಲ್ಲ, ಹಂಗಾಯ್ತು ನನ್ನ ಪರಿಸ್ಥಿತಿ. ಹೋಯ್ತು ದುಡ್ಡೋಯ್ತು ಅಂತ ಏನು ಚಿಂತೆ ಇಲ್ಲ, ಪರವಾಗಿಲ್ಲ. ದೇವರೆಲ್ಲ ಕೊಡ್ತಾರೆ. ರಾಯರು ನಂಬಿದ್ದೀನಲ್ವಾ, ನನಗೆಲ್ಲಾದರೂ ಕೊಟ್ಟೇ ಕೊಡ್ತಾರೆ. ಆ ನಂಬಿಕೆ ನನಗೆ ತುಂಬಾ ಇದೆ. ಎಷ್ಟೋ ಜೀವನದಲ್ಲಿ ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮಲ್ಲೇ ಬಂದು ನಾವೇನೋ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ರು. ಇವತ್ತು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಇವತ್ತಲ್ಲ ನಾಳೆ ಆ ಕೇಸು ನಮ್ಮಂತೆ ಆಗುತ್ತೆ ಅನ್ನೋದು ತುಂಬಾ ನಂಬಿಕೆ ಇದೆ. ಸಲ ಒಬ್ಬ ಮನುಷ್ಯ ನಂಬಿಕೆನ ಕಳ್ಕೊಂಡ್ರೆ ಮತ್ತೆ ಅದನ್ನ ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಹೆಂಗೋ ಮಾಡ್ಬೋದು ಸಂಪಾದನೆನ, ದುಡ್ಡುಗಳನ್ನ. ಆದರೆ ನಂಬಿಕೆ ಅನ್ನೋದು ಒಂದು ಸಲ ಹೋಯ್ತು ಅಂದರೆ ನಮ್ಮ ಅಪ್ರಾಣೆಗೂ ಜನ ನಂಬಲ್ಲ. ಹಾಗಾಗಿ ನಂಬಿಕೆನ ಉಳಿಸ್ಕೊಳ್ಳಿ. ಮೋಸ ಮಾಡಿ ಜೀವನ ಮಾಡೋದು 2 ದಿನ, ಕಷ್ಟಪಟ್ಟು ಜೀವನ ಮಾಡೋದು ಸಾಯೋವರೆಗೆ. ಹಾಗಾಗಿ ನನಗಾದ ಅನುಭವ. ದಯವಿಟ್ಟು ದುಡ್ಡಿನ ವಿಷಯದಲ್ಲಷ್ಟೇ ತುಂಬ ಹುಷಾರಾಗಿರಿ. ಅವ್ರು ಎಂಥವರೇ ಆಗಲಿ ಕೊಡಕ್ಕೆ ಹೋಗಬೇಡಿ. ಕೊಟ್ಟು ನೋವು ತಿನ್ನೋರು ನಾವು. ಈಗ ನೋಡಿ, ನಾವು ದುಡ್ಡು ಕೊಟ್ಟಿದ್ದೀವಿ, ಕೋರ್ಟ್ಗೆ ಹೋಗಿದ್ದೀವಿ, ಕೋರ್ಟಿಗೆ ದುಡ್ಡು ಕಟ್ಟಿದ್ದೀವಿ. ಈ ಕಡೆ 4 ವರ್ಷ ಆಯಿತು ನಮ್ಮ ದುಡ್ಡು ತಿನ್ಕೊಂಡು ಅವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ನಾವಿವತ್ತು ಕೋರ್ಟು ಕಚೇರಿ ಅಂತ ಅಲೀತಿದ್ದೀವಿ. ಆದರೆ ನೆಮ್ಮದಿಯಾಗಿದ್ದಾರೆ ಅಂತ ನಾವು ಅನ್ಕೋತೀವಿ. ಆದರೆ ಭಗವಂತ ಬೇಜಾನ್ ಕೊಟ್ಟಿರ್ತಾನೆ ಅನ್ನೋದಂತೂ ಸತ್ಯ. ಹಾಗಾಗಿ ದುಡ್ಡಿನ ವಿಷಯದಲ್ಲಿ ತುಂಬ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ನನ್ನ ಅನುಭವದಲ್ಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಏನೋ ನಮ್ಮ ಕಷ್ಟಕ್ಕೆ ಅಂತ ನಾವು ಇಟ್ಕೊಂಡಿರ್ತೀವಿ. ಯಾರೋ ಬಂದು ಅದನ್ನು ಎತ್ಕೊಂಡು ಹೋದ್ರು, ಅದನ್ನೇನೋ ಮಾಡಿಕೊಂಡ್ರು ಅಂದಾಗ ಕೊನೆಗೆ ನೋಡಿ ನಮ್ಮ ಥರ ಕೋರ್ಟು ಕಚೇರಿ ಅಂತ ಅಲಿಬೇಕು ಅನ್ಬಾರ್ದಿಲ್ಲ, ಅನ್ಸ್ಕೋಬೇಕು. ಅದೆಲ್ಲ ಕೇಳಿದಾಗ ಬೇಜಾರಾಗುತ್ತೆ. ಅದಕ್ಕೋಸ್ಕರ ತುಂಬ ಹುಷಾರಾಗಿರಿ. ದುಡ್ಡಿನ ವಿಷಯದಲ್ಲೇ ಅಷ್ಟೇ. ಯಾವುದೇ ಆಗ್ಬೋದು, ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆದಷ್ಟು ಬೇಗ ಎಲ್ಲರನ್ನೂ ನಂಬಕ್ಕೆ ಹೋಗಬೇಡಿ. ತುಂಬ ಕೇರ್ಫುಲ್ಲಾಗಿರಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಇವಾಗಲೇ ನೋಡಿ, ಸ್ಯಾರೀಸ್ನ ತಗೊಂಡ್ಬಿಟ್ಟು ನೋಡಿದ್ರೆ ಕೊಡ್ತೀವಿ ಅಂತ ಹೇಳಿ ಸ್ಯಾರಿನ ತಗೊಂಡು ಯಾವುದೇ ರೀತಿ ರಿಪ್ಲೈ ಇಲ್ಲ, ಏನೂ ಇಲ್ಲ. ಏನು ಮಾಡೋದು? ನಂಬಿಕೆ ಇಟ್ಟು ಕಳಿಸ್ಕೊಟ್ಟೆ. ನಂಬಿಕೆ, ನಾನು ಅವ್ರನ್ನ ನಂಬಿದೆ. ಆದರೆ ಅವರು ಅಷ್ಟೇ, ಒಂದೇ ಸಲ ಒಬ್ಬ ವ್ಯಕ್ತಿ ಯೋಗ್ಯತೆ ನೋಡೋದು ಒಂದೇ ಸಲ. ಹಾಗೆ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ತುಂಬ ವರ್ಷದಿಂದ ಗೊತ್ತು, ಹಾಗೆ ಹೀಗೆ ನಿಮ್ಮನ್ನು ನೋಡಿದ್ದೀನಿ ಅಂತೆಲ್ಲ ಹೇಳ್ಬೋದು. ಆದ್ರೂ ಸಾಲ ಮಾತ್ರ ಕೊಡಬೇಡಿ. ಸಾಲ ಕೊಟ್ಟು ಸ್ನೇಹನ ಕಳ್ಕೊಬೇಡಿ ಅಷ್ಟೇ. ಯಾವುದೇ ಆಗ್ಬೋದು, ಫ್ರೆಂಡ್ಶಿಪ್ಪಲ್ಲೇ ಆಗ್ಬೋದು, ಏನೇ ಆಗ್ಬೋದು, ಸಾಲ ಕೊಟ್ಟು ಸ್ನೇಹನ ಕಳ್ಕೊಬೇಡಿ. ಇವತ್ತೆಲ್ಲ ನಾನು ಹಾಗೆ ಆಗಿದ್ದು. ದುಡ್ಡು ಕೊಟ್ಟು ನಾವು ಅನ್ಬಾರ್ದು ಮಾತೆಲ್ಲ ಹಂಚ್ಕೊಂಡಿದ್ದೀವಿ, ಎಲ್ಲ ಆಗೋಗ್ಬಿಟ್ಟಿದೆ ಅಷ್ಟೇ. ದುಡ್ಡು ತಿಂದವ್ರು ಆರಾಮಾಗಿದ್ದಾರೆ, ದುಡ್ಡು ಕೊಟ್ಟೋರು ಅನುಭವಿಸ್ತಿದ್ದಾರೆ ಅಷ್ಟೇ. ಎಲ್ಲೂ ಹೋಗಲ್ಲ. ಕರ್ಮ ರಿಟರ್ನ್ ಅಂತಾರಲ್ಲ, ಹಾಗೆ ಹೋಗೇ ಹೋಗುತ್ತೆ. ಇದರಲ್ಲೂ ನೋಡಿ 2 ಕಲರ್ ಇದೆ. ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಕೂಡ ಆಫರಲ್ಲೇ ಸಿಗುತ್ತೆ ನಿಮಗೆ ಸ್ಯಾರಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಬುಕ್ ಮಾಡ್ಕೊಳ್ಳಿ. ನಾನು ಕೂಡ ಈ ಸ್ಯಾರಿನ ವೇರ್ ಮಾಡಿದ್ದೀನಿ, ಒಂದು ವಿಡಿಯೋನು ಕೂಡ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.